ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಬಕ್ಕಿರೇಶ್, ಕನ್ನಡ ಸಂಕಲ್ಪ. ಇಂದು ನಾನು ಕಿತ್ತೂರಾಣಿ ಚೆನ್ನಮ್ಮ ಜೀವನ ಕಥೆ ವರ್ಣಿಸುತ್ತಿದ್ದೇನೆ. ಬನ್ನಿ ತಿಳಿಯೋಣ. ಕನ್ನಡದ ಹೆಮ್ಮೆಯ ವೀರರಾಣಿ ಕಿತ್ತೂರಾಣಿ ಚೆನ್ನಮ್ಮ ಭಾರತದ ಇತಿಹಾಸದಲ್ಲಿ ಶೌರ್ಯ, ಧೈರ್ಯ ಮತ್ತು ಸ್ವಾಭಿಮಾನದ ಪ್ರತೀಕವಾಗಿ ಉಳಿದ ಮಹಾನ್ ಮಹಿಳೆ. ಬ್ರಿಟಿಷರ ವಿರುದ್ಧ ಮೊದಲ ಬಾರಿಗೆ ಶಸ್ತ್ರ ಹಿಡಿದು ಹೋರಾಡಿದ ಭಾರತದ ಮೊದಲ ವೀರರಾಣಿ ಎಂಬ ಗೌರವ ಅವರಿಗೆ ಸಲ್ಲುತ್ತದೆ. ಅವರ ಜೀವನವೇ ಒಂದು ಸಾಹಸಮಯ ಕಥೆಯಾಗಿದೆ. ಕಿತ್ತೂರಾಣಿ ಚೆನ್ನಮ್ಮನ ಜನನ ಹೀಗಾಯಿತು ಎಂದರೆ, ಕರ್ನಾಟಕದ ಹಸಿರು ಬೆಟ್ಟಗಳು, ನದಿಗಳು ಮತ್ತು ಸಂಸ್ಕೃತಿಯ ನಡುವೆ ಒಂದು ಹಳ್ಳಿ, ಕಾಕತಿ. ಆ ಹಳ್ಳಿಯಲ್ಲಿ 1778 ಅಕ್ಟೋಬರ್ 23ರಂದು ಜನಿಸಿದ ಮಗು ಮುಂದೆ ಬ್ರಿಟಿಷ್ ಸಾಮ್ರಾಜ್ಯವನ್ನೇ ನಡುಗಿಸಲಿದೆ ಎಂದು ಯಾರಿಗೂ ಗೊತ್ತಿರಲಿಲ್ಲ. ಆ ಮಗುವೇ ಚೆನ್ನಮ್ಮ. ಅವರ ತಂದೆ ದುರ್ಲಪ್ಪ ದೇಸಾಯಿ ಮತ್ತು ತಾಯಿ ಪದ್ಮಾವತಿ. ಬಾಲ್ಯದಿಂದಲೇ ಚೆನ್ನಮ್ಮ ಇತರ ಮಕ್ಕಳಿಗಿಂತ ವಿಭಿನ್ನಳಾಗಿದ್ದಳು. ಅವರು ಕೇವಲ ಆಟಗಳಲ್ಲಿ ಮಾತ್ರ ಸಮಯ ಕಳೆಯಲಿಲ್ಲ. ಕುದುರೆ ಸವಾರಿ, ಕತ್ತಿಯುದ್ಧ, ಬಿಲ್ಲುಗಾರಿಕೆ, ಯುದ್ಧತಂತ್ರ ಇವನ್ನೆಲ್ಲ ಬಾಲ್ಯದಲ್ಲಿಯೇ ಕಲಿತರು. ಆ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡುವುದೇ ಅಪರೂಪ. ಆದರೆ ಚೆನ್ನಮ್ಮ ಕನ್ನಡ, ಸಂಸ್ಕೃತ, ಮರಾಠಿ ಮತ್ತು ಉರ್ದು ಭಾಷೆಗಳನ್ನು ಕಲಿತಿದ್ದರು. ಅವರ ಬುದ್ಧಿವಂತಿಕೆ ಮತ್ತು ಧೈರ್ಯವನ್ನು ನೋಡಿದ ಜನರು ಆಶ್ಚರ್ಯದಿಂದ ಒಮ್ಮೆ ಗ್ರಾಮದ ಕೆಲವು ಜನರನ್ನು ದರೋಡೆಕೋರರು ಕಾಡುತ್ತಿದ್ದಾಗ ಬಾಲಕಿ ಚೆನ್ನಮ್ಮ ತನ್ನ ಧೈರ್ಯದಿಂದ ಅವರನ್ನು ಎದುರಿಸಿದ್ದಳು ಎಂದು ಹೇಳಲಾಗುತ್ತದೆ. ಆ ದಿನವೇ ಜನರು ಈ ಹುಡುಗಿ ಸಾಮಾನ್ಯಳಲ್ಲ ಎಂದು ಹೇಳತೊಡಗಿದರು. ಕಿತ್ತೂರಿನ ರಾಣಿ ಕಾಲ ಕಳೆದಂತೆ ಚೆನ್ನಮ್ಮ ಯುವತಿಯಾದರು. ನಂತರ ಅವರು ಕಿತ್ತೂರು ಸಂಸ್ಥಾನದ ರಾಜ ಮಲ್ಲಸರ್ಜ ದೇಸಾಯಿಯವರನ್ನು ವಿವಾಹವಾದರು. ವಿವಾಹದ ನಂತರ ಚೆನ್ನಮ್ಮ ಕಿತ್ತೂರಿನ ರಾಣಿಯಾದರು. ಕಿತ್ತೂರು ಸಣ್ಣ ಸಂಸ್ಥಾನವಾಗಿದ್ದರೂ ಬಹಳ ಶ್ರೀಮಂತವಾಗಿತ್ತು. ವ್ಯಾಪಾರ, ಕೃಷಿ ಮತ್ತು ಸಂಸ್ಕೃತಿಯಲ್ಲಿ ಪ್ರಸಿದ್ಧವಾಗಿತ್ತು. ಜನರು ಸಂತೋಷದಿಂದ ಬದುಕುತ್ತಿದ್ದರು. ರಾಣಿ ಚೆನ್ನಮ್ಮ ಜನರ ಸಮಸ್ಯೆಗಳನ್ನು ಕೇಳಿ ನ್ಯಾಯ ಕೊಡುತ್ತಿದ್ದರು. ಬಡವರ ನೆರವಿಗೆ ನಿಂತು ಪ್ರಜಾಪ್ರಿಯ ಆಡಳಿತ ನಡೆಸಿದರು. ಜನರು ಅವರನ್ನು ರಾಣಿ ಎಂದು ಮಾತ್ರ ಅಲ್ಲ, ಅಮ್ಮ ಎಂದು ಕರೆಯುತ್ತಿದ್ದರು. ಆದರೆ ಅವರ ಜೀವನದಲ್ಲಿ ದುಃಖದ ನೆರಳು ಕಾಣಿಸತೊಡಗಿತು. ಮೊದಲಿಗೆ ಅವರ ಪತಿ ಮಲ್ಲಸರ್ಜ ನಿಧನರಾದರು. ಆ ನೋವಿನಿಂದ ಹೊರಬರಬೇಕೆಂದಷ್ಟರಲ್ಲಿ ಅವರ ಮಗ ಕೂಡ ಸಾವನ್ನಪ್ಪಿದನು. ಒಬ್ಬ ತಾಯಿ ಮತ್ತು ಪತ್ನಿಯಾಗಿ ಇದು ಭಾರೀ ಆಘಾತವಾಗಿತ್ತು. ಆದರೆ ಚೆನ್ನಮ್ಮ ಕುಗ್ಗಲಿಲ್ಲ. ಅವರ ಕಣ್ಣೀರನ್ನು ಒರೆಸಿ ರಾಜ್ಯದ ಜವಾಬ್ದಾರಿಯನ್ನು ತಮ್ಮ ಹೆಗಲ ಮೇಲೆ ಹೊತ್ತರು. ದತ್ತುಪುತ್ರ ರಾಜ್ಯಕ್ಕೆ ಉತ್ತರಾಧಿಕಾರಿಯಾಗಿ ಬೇಕಾದ್ದರಿಂದ ರಾಣಿ ಚೆನ್ನಮ್ಮ ಶಿವಲಿಂಗಪ್ಪ ಎಂಬ ಬಾಲಕನನ್ನು ದತ್ತು ಪಡೆದರು. ಆದರೆ ಇದೇ ಸಮಯದಲ್ಲಿ ಭಾರತದಲ್ಲಿ ತಮ್ಮ ಆಳ್ವಿಕೆಯನ್ನು ವಿಸ್ತರಿಸುತ್ತಿದ್ದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅನೇಕ ಸಂಸ್ಥಾನಗಳನ್ನು ವಶಪಡಿಸಿಕೊಳ್ಳುತ್ತಿತ್ತು. ಬ್ರಿಟಿಷರು ಒಂದು ಕುತಂತ್ರದ ನಿಯಮವನ್ನು ಜಾರಿಗೆ ತಂದಿದ್ದರು. ರಾಜನಿಗೆ ಸ್ವಂತ ಮಗ ಇಲ್ಲದಿದ್ದರೆ ಆ ರಾಜ್ಯವನ್ನು ಬ್ರಿಟಿಷರು ತಮ್ಮದಾಗಿಸಿಕೊಳ್ಳಬಹುದು ಎಂಬ ನೀತಿ. ಕಿತ್ತೂರಿನ ಮೇಲೂ ಅವರ ಕಣ್ಣು ಬಿದ್ದಿತ್ತು. ಬ್ರಿಟಿಷ್ ಅಧಿಕಾರಿಯಾದ ಥ್ಯಾಕರೆ ಕಿತ್ತೂರಿಗೆ ಬಂದು ಶಿವಲಿಂಗಪ್ಪನನ್ನು ಉತ್ತರಾಧಿಕಾರಿಯಾಗಿ ನಾವು ಒಪ್ಪುವುದಿಲ್ಲ, ಕಿತ್ತೂರು ಈಗ ಬ್ರಿಟಿಷರ ಆಡಳಿತಕ್ಕೆ ಸೇರುತ್ತದೆ ಎಂದು ಘೋಷಿಸಿದನು. ಆ ಮಾತು ಕೇಳಿದ ರಾಣಿ ಚೆನ್ನಮ್ಮ ಕೋಪದಿಂದ ಎದ್ದು ನಿಂತರು. ಕಿತ್ತೂರು ನಮ್ಮ ತಾಯ್ನಾಡು, ಅದನ್ನು ನಾವು ಯಾರಿಗೆ ಕೊಡುವುದಿಲ್ಲ. ಅವರ ಧ್ವನಿ ಮಿಂಚಿನಂತೆ ಕೇಳಿಸಿತು. ಯುದ್ಧದ ಸಿದ್ಧತೆ ಆಯಿತು. ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಯುದ್ಧ ಮಾಡಲು ನಿರ್ಧರಿಸಿದರು. ರಾಜ್ಯದ ಎಲ್ಲ ಯೋಧರನ್ನು ಕರೆದರು. ಸಂಗೊಳ್ಳಿ ರಾಯಣ್ಣ, ಗಜವೀರ, ಬಾಲಣ್ಣ ಮುಂತಾದ ವೀರರು ರಾಣಿಯ ಬೆಂಬಲಕ್ಕೆ ನಿಂತರು. ಸಂಗೊಳ್ಳಿ ರಾಯಣ್ಣ ರಾಣಿ ಚೆನ್ನಮ್ಮನ ಅತ್ಯಂತ ನಿಷ್ಠಾವಂತ ಸೇನಾನಿಯಾಗಿದ್ದನು. ಕಿತ್ತೂರಿನ ಕೋಟೆಯಲ್ಲಿ ಯುದ್ಧದ ಸಿದ್ಧತೆ ಆರಂಭವಾಯಿತು. ಕತ್ತಿಗಳು ತಯಾರಾದವು. ಕುದುರೆಗಳು ತರಬೇತಿ ನೀಡಲಾಯಿತು. ಯೋಧರು ದಿನರಾತ್ರಿ ಅಭ್ಯಾಸ ಮಾಡಿದರು. ರಾಣಿ ಚೆನ್ನಮ್ಮ ಸ್ವತಃ ಕುದುರೆಯ ಮೇಲೆ ಕುಳಿತು ಯೋಧರಿಗೆ ಧೈರ್ಯ ತುಂಬುತ್ತಿದ್ದರು. ನಮ್ಮ ಮಣ್ಣಿಗಾಗಿ ಪ್ರಾಣ ಕೊಡುವುದು ಸೋಲಲ್ಲ, ಅದು ಅಮರತ್ವ. ಅವರ ಮಾತು ಯೋಧರ ರಕ್ತ ಕುದಿಯುವಂತೆ ಮಾಡಿತು. ಅವರ ಮೊದಲ ಯುದ್ಧ 1824ರಲ್ಲಿ ಬ್ರಿಟಿಷರು ಕಿತ್ತೂರಿನ ಮೇಲೆ ದಾಳಿ ನಡೆಸಿದರು. ಸಾವಿರಾರು ಸೈನಿಕರು, ಬಂದೂಕುಗಳು ಮತ್ತು ತೋಪುಗಳೊಂದಿಗೆ ಅವರು ಬಂದರು. ಆದರೆ ಕಿತ್ತೂರಿನ ಯೋಧರು ಹೆದರಲಿಲ್ಲ. ಯುದ್ಧ ಆರಂಭವಾಯಿತು. ಕುದುರೆಗಳ ಸದ್ದು, ಕತ್ತಿಗಳ ಘರ್ಷಣೆ, ತೋಪಿನ ಘರ್ಜನೆ, ಎಲ್ಲೆಡೆ ಯುದ್ಧದ ಭೀಕರ ದೃಶ್ಯ. ರಾಣಿ ಚೆನ್ನಮ್ಮ ಯುದ್ಧ ಭೂಮಿಯಲ್ಲಿ ಸಿಂಹಿಣಿಯಂತೆ ಹೋರಾಡಿದರು. ಅವರ ಕೈಯಲ್ಲಿ ಹೊಳೆಯುತ್ತಿದ್ದ ಕತ್ತಿ ಶತ್ರುಗಳ ಭಯ ಹುಟ್ಟಿಸುತ್ತಿತ್ತು.
ಯುದ್ಧದಲ್ಲಿ ಬ್ರಿಟಿಷ್ ಅಧಿಕಾರಿ ಥಾಕರೆ ಸಾವನ್ನಪ್ಪಿದನು. ಈ ಸುದ್ದಿ ಬ್ರಿಟಿಷರಿಗೆ ಆಘಾತವಾಗಿತ್ತು. ಭಾರತದ ಒಂದು ಸಣ್ಣ ಸಂಸ್ಥಾನದ ಬ್ರಿಟಿಷರ ವಿರುದ್ಧ ಗೆದ್ದಿತ್ತು. ಕಿತ್ತೂರಿನ ಜನರು ವಿಜಯೋತ್ಸವ ಆಚರಿಸಿದರು. ರಾಣಿ ಚೆನ್ನಮ್ಮನ ಹೆಸರು ಎಲ್ಲೆಡೆ ಹರಡಿತು. ಬ್ರಿಟಿಷರ ಕುತಂತ್ರ ಹೇಗಿತ್ತಪ್ಪ ಅಂದರೆ, ಮೊದಲ ಯುದ್ಧದಲ್ಲಿ ಸೋತ ಬ್ರಿಟಿಷರು ನೇರ ಯುದ್ಧದಿಂದ ಗೆಲ್ಲುವುದು ಕಷ್ಟ ಎಂದು ಅರಿತುಕೊಂಡರು. ಆದ್ದರಿಂದ ಅವರು ದ್ರೋಹದ ಮಾರ್ಗವನ್ನು ಹಿಡಿದರು. ಕಿತ್ತೂರಿನ ಕೆಲವರನ್ನು ಹಣ ಮತ್ತು ಹುದ್ದೆಯ ಆಸೆ ತೋರಿಸಿ ತಮ್ಮ ಪಕ್ಷಕ್ಕೆ ಸೆಳೆದರು. ಕೋಟೆಯ ರಹಸ್ಯವನ್ನು ಮಾಹಿತಿಯನ್ನು ಬ್ರಿಟಿಷರಿಗೆ ನೀಡಲಾಯಿತು. ಮತ್ತೆ ಅದೇ ದೊಡ್ಡ ಸೇನೆಯೊಂದಿಗೆ ಬ್ರಿಟಿಷರು ದಾಳಿ ನಡೆಸಿದರು. ಈ ಬಾರಿ ಯುದ್ಧ ಇನ್ನಷ್ಟು ಭೀಕರವಾಗಿತ್ತು. ಕಿತ್ತೂರಿನ ಯೋಧರು ಕೊನೆಯ ಉಸಿರಿನವರೆಗೂ ಹೋರಾಡಿದರು. ಆದರೆ ಶತ್ರುಗಳ ಸಂಖ್ಯೆ ಅಪಾರವಾಗಿತ್ತು. ಕೊನೆಗೆ ಕೋಟೆ ಬ್ರಿಟಿಷರ ಕೈಗೆ ಸಿಕ್ಕಿತು. ರಾಣಿ ಚೆನ್ನಮ್ಮನನ್ನು ಬಂಧಿಸಲಾಯಿತು. ಕೈಗಳಿಗೆ ಬೇಡಿಗಳು ಇದ್ದರೂ ಅವರ ಮನಸ್ಸು ಸೋಲಲಿಲ್ಲ. ಜನರು ಕಣ್ಣೀರಿನಿಂದ ತಮ್ಮ ರಾಣಿಯನ್ನು ನೋಡುತ್ತಿದ್ದರು. ಆದರೆ ಚೆನ್ನಮ್ಮ ಮಾತ್ರ ಶಾಂತವಾಗಿದ್ದರು. ನಾನು ಸೋತಿಲ್ಲ, ಸ್ವಾತಂತ್ರ್ಯದ ಹೋರಾಟ ಈಗಷ್ಟೇ ಆರಂಭವಾಗಿದೆ. ಅವರ ಮಾತು ಜನರ ಹೃದಯದಲ್ಲಿ ಬೆಂಕಿಯಂತೆ ಹೊತ್ತಿತು. ಸೆರೆಮನೆಯ ಜೀವನ ಹೇಗಿತ್ತಪ್ಪ ಅಂದರೆ, ರಾಣಿ ಚೆನ್ನಮ್ಮರನ್ನು ಬೈಲಹೊಂಗಲದ ಕೋಟೆಯಲ್ಲಿ ಬಂಧಿಸಿ ಇಡಲಾಯಿತು. ಸೆರೆಮನೆಯಲ್ಲಿ ಕಠಿಣ ಜೀವನ. ಆದರೆ ರಾಣಿ ಧೈರ್ಯ ಕಳೆದುಕೊಳ್ಳಲಿಲ್ಲ. ಅವರ ತಮ್ಮ ಯೋಧರಿಗೆ ಸಂದೇಶ ಕಳುಹಿಸುತ್ತಿದ್ದರು. ಬ್ರಿಟಿಷರ ವಿರುದ್ಧದ ಹೋರಾಟ ನಿಲ್ಲಬಾರದು. ಅವರ ಪ್ರೇರಣೆಯಿಂದಾಗಿ ಸಂಗೊಳ್ಳಿ ರಾಯಣ್ಣ ನಂತರವೂ ಬ್ರಿಟಿಷರ ವಿರುದ್ಧ ಹೋರಾಟ ಮುಂದುವರಿಸಿದರು. ರಾತ್ರಿ ವೇಳೆ ಸೆರೆಮನೆಯ ಕಿಟಿಕಿಯಿಂದ ಆಕಾಶವನ್ನು ನೋಡುತ್ತಾ ಚೆನ್ನಮ್ಮ ತಮ್ಮ ತಾಯ್ನಾಡಿನ ಭವಿಷ್ಯವನ್ನು ಕನಸು ಕಾಣುತ್ತಿದ್ದರು. ಅವರ ಅಂತಿಮ ಕ್ಷಣಗಳು ಹೇಗಿತ್ತು ಅಂದರೆ, 1829 ಫೆಬ್ರವರಿ 21ರಂದು ಬೈಲಹೊಂಗಲದ ಸೆರೆಮನೆ. ಅಂದು ರಾಣಿ ಚೆನ್ನಮ್ಮ ತಮ್ಮ ಕೊನೆ ಉಸಿರೆಳೆದರು. ಆದರೆ ಅವರ ಕಣ್ಣಲ್ಲಿ ಭಯ ಇರಲಿಲ್ಲ. ಅವರ ಮನಸ್ಸಿನಲ್ಲಿ ಪಶ್ಚಾತ್ತಾಪ ಇರಲಿಲ್ಲ. ಒಂದು ಮಾತ್ರ ಹೆಮ್ಮೆ ಇತ್ತು: ನಾನು ನನ್ನ ನಾಡಿಗಾಗಿ ಹೋರಾಡಿದೆ. ಅವರ ದೇಹ ಮಣ್ಣಾಯಿತು, ಆದರೆ ಅವರ ಧೈರ್ಯ ಅಮರವಾಯಿತು. ರಾಣಿ ಚೆನ್ನಮ್ಮನ ಪ್ರಭಾವ. ರಾಣಿ ಚೆನ್ನಮ್ಮ ಕೇವಲ ಕರ್ನಾಟಕದ ವೀರ ರಾಣಿಯಲ್ಲ, ಅವರು ಭಾರತದ ಮಹಿಳಾ ಶಕ್ತಿಯ ಸಂಕೇತ. ರಾಣಿ ಲಕ್ಷ್ಮೀಬಾಯಿ ಅವರಿಗಿಂತಲೂ ಮುಂಚೆಯೇ ಬ್ರಿಟಿಷರ ವಿರುದ್ಧ ಯುದ್ಧ ಮಾಡಿದ ಮಹಾನ್ ಮಹಿಳೆ. ಅವರ ಹೋರಾಟವೇ ಮುಂದೆ ಭಾರತದ ಸ್ವಾತಂತ್ರ್ಯ ಚಳವಳಿಗೆ ಪ್ರೇರಣೆಯಾಯಿತು. ಇಂದು ಕರ್ನಾಟಕದ ಪ್ರತಿಯೊಂದು ಕನ್ನಡಿಗನ ಹೃದಯದಲ್ಲೂ ರಾಣಿ ಚೆನ್ನಮ್ಮ ಜೀವಂತವಾಗಿದ್ದಾರೆ. ಶಾಲೆಗಳು, ಪ್ರತಿಮೆಗಳು, ಹಾಡುಗಳು ಮತ್ತು ಉತ್ಸವಗಳ ಮೂಲಕ ಅವರನ್ನು ಸ್ಮರಿಸಲಾಗುತ್ತಿದೆ. ಕಿತ್ತೂರು ಉತ್ಸವ ಮೂಲಕ ಪ್ರತಿ ವರ್ಷ ಅವರ ಸಾಹಸವನ್ನು ನೆನಪಿಸಿಕೊಳ್ಳಲಾಗುತ್ತಿದೆ. ಒಬ್ಬ ಹೆಣ್ಣು ಮಗಳು ಕತ್ತಿ ಹಿಡಿದಾಗ ಇತಿಹಾಸವೇ ಬದಲಾಗುತ್ತದೆ ಎಂಬುದನ್ನು ಜಗತ್ತಿಗೆ ತೋರಿಸಿದ ವೀರರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ. ಅವರು ಬಂಧಿತರಾದರೂ ಅವರ ಸ್ವಾಭಿಮಾನ ಎಂದಿಗೂ ಬಂಧಿಸಲಾಗಲಿಲ್ಲ. ಅವರು ಸೋತರೂ ಸಹ ಅವರ ಧೈರ್ಯವನ್ನು ಯಾರೂ ಸೋಲಿಸಲಾಗಲಿಲ್ಲ. ಅವರು ಪ್ರಾಣತ್ಯಾಗ ಮಾಡಿದರೂ ಸಹ ಅವರ ಹೆಸರು ಅಮರವಾಗಿಯೇ ಉಳಿಯಿತು. ಇಂದು ಕನ್ನಡದ ಪ್ರತಿಯೊಬ್ಬರ ಹೃದಯದಲ್ಲೂ ರಾಣಿ ಚೆನ್ನಮ್ಮ ಜೀವಂತವಾಗಿದ್ದಾರೆ. ಅವರು ಕೇವಲ ರಾಣಿಯಲ್ಲ, ಅವರು ಕನ್ನಡದ ಗೌರವ, ಭಾರತದ ಹೆಮ್ಮೆ, ಸ್ವಾತಂತ್ರ್ಯದ ಮೊದಲ ಜ್ಯೋತಿ. ಇಷ್ಟು ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಮಾಹಿತಿ. ನನ್ನ ಚಾನಲ್ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆ್ಯಂಡ್ ಕಾಮೆಂಟ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಜೈ ಕಿತ್ತೂರು ರಾಣಿ ಚೆನ್ನಮ್ಮ, ಜೈ ಕರ್ನಾಟಕ ಮಾತೆ, ಜೈ ಭಾರತ್ ಮಾತಾ ಕಿ ಜೈ.